ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಗುಡ್ ಡು ಗುಡ್. ನಾನು ಸುನೀತಾ. ಇವತ್ತು ನಾವು ಕ್ವಿಕ್ಕಾಗಿ ಮೈಸೂರು ಪಾಕ್ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಕಡಲೆ ಹಿಟ್ಟು, 1.5 ಕಪ್ ಶುಗರ್, ಹಾಗೆ 1 ಕಪ್ ತುಪ್ಪ ಮತ್ತು 1/2 ಕಪ್ ಎಣ್ಣೆ. ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ ನೀರು. ಸೊ ಒಂದು ಬೌಲ್ ತೊಗೊಳ್ಳೋಣ. ಈ ಬೌಲಿಗೆ ನಾವು ತೊಗೊಂಡಿರೋಂಥ ತುಪ್ಪ ಹಾಗೆ ಎಣ್ಣೆ ಎರಡನ್ನೂ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಸೊ ನಾನು ಇವಾಗ ಹಾಗೆ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊತೀನಿ. ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಸ್ವಲ್ಪ ಗುಳ್ಳೆ ಬರೋ ಥರ ಚೆನ್ನಾಗಿ ಕಾಯಿಲಿ. ಸೊ ಹಾಗೆ ಇದನ್ನು ಸಣ್ಣ ಉರಿ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ತೊಗೊಂಡಿರೋಂಥ ಶುಗರ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇದಕ್ಕೆ 1/2 ಕಪ್ ವಾಟರ್ ಏನು ತೊಗೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಸಕ್ಕರೆ ಎಲ್ಲ ಫುಲ್ಲು ಕರಗೋ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಅದನ್ನು ಲೋ ಫ್ಲೇಮ್ನಲ್ಲೇ ಮಾಡಿದರೆ ಚೆಂದ, ಇಲ್ಲ ಅಂದರೆ ಸಕ್ಕರೆ ಎಲ್ಲ ಹಿಡ್ಕೊಂಬಿಡುತ್ತೆ. ಇದನ್ನು ನಾವು ಪಾಕದ ಥರ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಸೊ ಇದು ಹೇಗೆ ಕಾಯ್ದಿರಬೇಕು ಅಂದರೆ ನಾವು ಅದನ್ನು ಮುಟ್ಟಿ ನೋಡಿದ್ರೆ ಒಂದು ಲೇಯರ್ ಥರ ನಮಗೆ ಫಾರ್ಮ್ ಆಗಬೇಕು ಕೈಯಲ್ಲಿ. ಸೊ ಆ ಥರ ಚೆನ್ನಾಗಿ ಪಾಕ ಬರ್ಸ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಬರ್ತಿದೆ, ಇನ್ನೊಂದು ಸ್ವಲ್ಪ ಬರಬೇಕು. ಸೊ ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊತೀನಿ. ಸೊ ಪಾಕ ಚೆನ್ನಾಗಿ ಆಲ್ಮೋಸ್ಟ್ ಬರ್ತಿದೆ. ಇದು ಬಂದಾದಮೇಲೆ ನಾವು ತೊಗೊಂಡಿರೋ ಅಂಥ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ನಾನು ತೊಗೊಂಡಿರೋ ಅಂಥ 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಮೆಸರ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ. ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ ಶುಗರ್ನ 1.5 ಕಪ್, ಹಾಗೆ ಆಯಿಲ್ನ 1/2 ಕಪ್, ತುಪ್ಪ 1 ಕಪ್, ಹಾಗೆ ಸ್ವಲ್ಪ 1/2 ಕಪ್ ವಾಟರ್. ಈಗ ನಾನು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನಮಗೆ ಇದು ಗಂಟು ಆಗಬಾರ್ದು. ಸೊ ನಾವು ಇಲ್ಲಿ ಬೀಟರ್ ಯೂಸ್ ಮಾಡೋಣ. ಬೀಟರ್ ಯೂಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಇಲ್ಲಿ ಗಂಟಿರೋದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೋದು. ಹಾಗಾಗಿ ನಾನು ಇಲ್ಲಿ ಬೀಟರ್ ಯೂಸ್ ಮಾಡಿ ಆಲ್ಮೋಸ್ಟ್ ಗಂಟಿರೋದೆಲ್ಲ ಕ್ಲಿಯರ್ ಆಗಿದೆ. ಹಾಗೆ ಸ್ವಲ್ಪ ಹಂಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇನ್ನು ಒಂಚೂರು ಸ್ವಲ್ಪ ಇರೋ ಗಂಟನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಉರಿ ಸ್ವಲ್ಪ ಸಣ್ಣನೇ ಇರಲಿ. ಸೊ ಇವಾಗ ನಾವು ತೊಗೊಂಡಿರೋ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ತುಪ್ಪ ಹಾಗೆ ಎಣ್ಣೆ, ಅದನ್ನು ಸ್ವಲ್ಪನೇ ಒಂದು 3 to 4 ಟೈಮ್ಸ್ ಒಂದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಸೊ ಇವಾಗ ನಾನು ಆಲ್ಮೋಸ್ಟ್ ಒಂದ್ಸಲ ಹಾಕ್ಕೊಂಡಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಏನು ಕಾಯಿಸ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಹಾಗೆ ನೀವು ಸ್ವಲ್ಪನೇ ಅದು ಹಿಡಿಯೋ ತನಕ ಇಲ್ಲಿ ನಾವು ಕಡಲೆ ಹಿಟ್ಟು ಏನು ತೊಗೊಂಡಿದ್ದೀವಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು 2 ರಿಂದ 3 ಸಲ ಇಲ್ಲ 4 ಸಲ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಆಲ್ಮೋಸ್ಟ್ ಈಗ ಅದಕ್ಕೆ ಬಂದಿದೆ. ಸೊ ಇದನ್ನು ತಟ್ಟೆ ತೊಗೊಂಡಿದ್ದೀವಲ್ಲ, ತುಪ್ಪ ಹಾಕ್ಬಿಟ್ಟು ಇಟ್ಕೊಂಡಿದ್ದೀವಲ್ಲ ಆ ತಟ್ಟೆಗೆ ಹಾಕಿಬಿಟ್ಟು ಒಂದು ನಿಮಗೆ ಯಾವ ಶೇಪಲ್ಲಾದರೂ ತೊಗೊಬೋದು. ಸೊ ನಾನು ಇಲ್ಲಿ ತಟ್ಟೆ ತೊಗೊಂಡು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮೇಲ್ಗಡೆ ಸ್ಮೂತ್ ಥರ ಮಾಡ್ತಿದ್ದೀನಿ. ಸೊ ನಿಮಗೆ ಇಲ್ಲಿ ಒಂದು ಚಾಕ್ ತೊಗೊಂಡು ಯಾವ ಶೇಪ್ ಬೇಕು ಆ ಶೇಪ್ನ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಹಾಗೆ ಒಂದು 30 ಮಿನಿಟ್ಸ್ ಕಟ್ ಮಾಡಿ ಇಟ್ಬಿಟ್ಟು ಬಿಡಿ. ಸೊ ಅದು ಚೆನ್ನಾಗೆಲ್ಲ ಡ್ರೈ ಆಗುತ್ತೆ. ಸೊ ಡ್ರೈ ಆದಮೇಲೆ ಎಣ್ಣೆದೆಲ್ಲ ಸ್ವಲ್ಪ ಹಿಡ್ಕೊಳ್ಳುತ್ತೆ. ಸೊ ಆವಾಗ ನಮಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ನಮಗೆ ಇಲ್ಲಿ ಘಮ ಆಗಿ ಬಿಸಿಯಾದ ಮೈಸೂರು ಪಾಕ್ ರೆಡಿ ಆಯಿತು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. Please do subscribe my channel. Thank you all.